ಸೊ ಪಹಲ್ಗಾಮ್ ಉಗ್ರ ದಾಳಿಯ ರಹಸ್ಯ ನೋಡ್ತಾ ಹೋಗೋಣ. ಏಪ್ರಿಲ್ 22ನೇ ತಾರೀಕು ಯಾವ ರೀತಿ ಉಗ್ರರು ಅಲ್ಲಿ ದಾಳಿ ಮಾಡಿದ್ರು ಅಂತ. 35 ನಿಮಿಷಗಳ ಕಾಲ ಉಗ್ರರು ನಡ್ಕೊಂಡು ಬಂದಿದ್ರು ಆ ಜಾಗಕ್ಕೆ. ಹೇಗ್ ಬಂದ್ರು, ಎಲ್ಲಿಂದ ಬಂದ್ರು ಉಗ್ರರು, ಈ ಅಟ್ಯಾಕ್ ಹೇಗ್ ಮಾಡಿದ್ರು ಅನ್ನೋದಕ್ಕೆ ಉತ್ತರ ಇದು. ಕೊಕೇರ್ನಾಗ್ ಫಾರೆಸ್ಟ್ ಇದೆಯಲ್ಲ, ಅಲ್ಲಿಂದ ಈ ಬೈಸರನ್ ಅನ್ನೋದು ಉಗ್ರರ ದಾಳಿ ನಡೆದಿರುವಂತಹ ಜಾಗ. ಇದೇ ಜಾಗದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿರೋದು. ಅದಕ್ಕೆ ಮುಂಚೆ ಅವರು ಬಂದಿರೋದು ಈ ಕೊಕೇರ್ನಾಗ್ ಫಾರೆಸ್ಟ್ ಅನ್ನೋ ಪ್ರದೇಶದಿಂದ. ಸೊ ಅದೊಂದು 35 ಮಿನಿಟ್ಸ್ ವಾಕ್. ಈ ಜಾಗದಲ್ಲಿ ಉಗ್ರರು ಬಂದೂಕುಗಳನ್ನ ಇಟ್ಕೊಂಡು ಅಡಗಿ ಕುಳಿತಿದ್ರು. ಯಾವಾಗ ಅಲ್ಲಿ ಪ್ರವಾಸಿಗರು ಬಂದು ಸೇರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಹಾಗೆ 35 ನಿಮಿಷಗಳ ಕಾಲ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಬಂದು ಅದಾದ್ಮೇಲೆ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿರೋದು. ಇನ್ನು ಇಬ್ಬರು ಉಗ್ರರು ಬಲಭಾಗದಿಂದ ಎಂಟ್ರಿ ಕೊಟ್ಟಿದ್ದಾರೆ, ಮತ್ತೆ ಇಬ್ಬರು ಉಗ್ರರು ಎಡಭಾಗದಿಂದ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಗಮನಿಸಬಹುದು, ಆ ಕಡೆ ಮತ್ತೆ ಈ ಕಡೆ ದಟ್ಟವಾಗಿ ಮರಗಳು ಬೆಳ್ಕೊಂಡಿದೆಯಲ್ಲ, ಅಲ್ಲಿ 2 ಉಗ್ರರು ಆ ಕಡೆಯಿಂದ, ಇನ್ನಿಬ್ಬರು ಉಗ್ರರು ಈ ಕಡೆಯಿಂದ ಎಂಟ್ರಿ ಕೊಟ್ಟಿರೋದು. ಇಲ್ಲೆಲ್ಲ ಪ್ರವಾಸಿಗರಿದ್ದಾರೆ ನೋಡಿ, ಸ್ಟಾಲ್ಗಳಿದೆ, ಬಹಳ ಆನಂದವಾಗಿ ಸಮಯ ಕಳೆಯುವಂತಹ ಸ್ಥಳ ಮತ್ತೆ ಜಾಗ. ಆದ್ರೆ ಉಗ್ರರು 35 ನಿಮಿಷ ಆ ಫಾರೆಸ್ಟ್ ಒಳಗಿಂದ ನಡ್ಕೊಂಡು ಬಂದು ಆ ಕಡೆಯಿಂದ ಇಬ್ರು ಮತ್ತೆ ಈ ಕಡೆಯಿಂದ ಇಬ್ರು ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಕಣ್ಣಿಗೆ ಕಾಣಿಸಿದಂತಹ ಪ್ರವಾಸಿಗರ ಮೇಲೆ ಇದ್ದಕ್ಕಿದ್ದ ಹಾಗೆ ತಮ್ಮ ಬಳಿ ಇದ್ದಂತಹ AK-47 ಮತ್ತೆ M6 ಗನ್ಗಳಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಅವರು ಅನುಸರಿಸಿದಂತಹ ಮಾರ್ಗ, ಮೊದಲಿಗೆ ಕಾಡಿನ ಒಳಗೆ 35 ನಿಮಿಷದ ವಾಕ್, ಅದಾದ್ಮೇಲೆ ಪಕ್ಕ ಪ್ಲಾನ್ ಮಾಡಿಕೊಂಡು 2 ದಿಕ್ಕಿಂದ ಬಂದು ಪ್ರವಾಸಿಗರನ್ನ ಅರೆಸ್ಟ್ ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. 4 ಉಗ್ರರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದು, ಇದರಲ್ಲಿ 3 ಪಾಕಿಸ್ತಾನಿಯರು ಮತ್ತೆ ಓರ್ವ ಕಾಶ್ಮೀರಿ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಎಷ್ಟು ಜನ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರು ಅನ್ನೋದು ಆರಂಭದಲ್ಲಿ ಎಕ್ಸಾಕ್ಟ್ಲಿ ನಂಬರ್ಸ್ ಗೊತ್ತಿರಲಿಲ್ಲ. 4 ಉಗ್ರರು ಅನ್ನೋದು ದೃಢಪಟ್ಟಿದೆ. ಅದರಲ್ಲಿ 3 ಕಾಶ್ಮೀರದಿಂದ ಒಳನುಸುಳಿ ಬಂದು ಈ ದಾಳಿ ನಡೆಸಿರೋದು, ಮತ್ತೊಬ್ಬ ಕಾಶ್ಮೀರದವನು ಅಂತ ಗೊತ್ತಾಗ್ತಾ ಇದೆ. ಸೊ ಈ 4 ಜನ ಸೇರಿ 2 ಕಡೆಯಿಂದ ಅಟ್ ಎ ಟೈಮ್ ಪ್ರವಾಸಿಗರನ್ನ ಗುರಿಯಾಗಿಸ್ಕೊಂಡು ಈ ರೀತಿ ಗುಂಡಿನ ದಾಳಿ ನಡೆಸಿ 26 ಪ್ರವಾಸಿಗರನ್ನ ಕೊಂದಿದ್ದಾರೆ. ಸೊ ಇದು ಪಹಲ್ಗಾಮ್ ದಾಳಿಯನ್ನ ಉಗ್ರರು ಯಾವ ರೀತಿ ಪ್ಲಾನ್ ಮಾಡಿ ಕೊಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಲಭ್ಯ ಆಗ್ತಾ ಇರುವಂತ ಮಾಹಿತಿ. ಇನ್ನು ಉಳಿದ ಹಾಗೆ ಭಾರತ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಕ್ರಮಗಳಿಗೆ ಮುಂದಾಗಿದೆ. ಈ ಮಧ್ಯೆ ಅನಂತ್ನಾಗ್ನ ಗುರ್ರೆ ಗ್ರಾಮದ ಆದಿಲ್ ಅಹಮದ್ ತೋರಕ್ ಈತ ಕಾಶ್ಮೀರದವನು, ಕಾಶ್ಮೀರದ ಉಗ್ರ ಒಬ್ಬ ಇದ್ದ ಅಂತ ಹೇಳಿಲ್ವಾ, ಆತ ಇವನು. 4 ಜನ ಉಗ್ರರ ಪೈಕಿ ಕಾಶ್ಮೀರದ ಮೂಲದವನು ಈ ಆದಿಲ್. ಸೇನಾ ಕಾರ್ಯಾಚರಣೆ ನಡೆಸುವಾಗ ಆರಂಭದಲ್ಲಿ ಉಗ್ರರ ಮನೆಯನ್ನ IED ಇಟ್ಟು ಸೈನಿಕರು ಬ್ಲಾಸ್ಟ್ ಮಾಡಿದ್ರು, 2 ಉಗ್ರರ ಮನೆಯನ್ನ. ಒಬ್ಬ ಆಸಿಫ್ ಶೇಖ್, ಮತ್ತೊಬ್ಬ ಆದಿಲ್. ಅದೇ ಆದಿಲ್ ಈತನನ್ನ ಈಗಾಗಲೇ NIA ಮತ್ತೆ ಭಾರತೀಯ ಸೇನೆ ಬೆನ್ನಟ್ಟಿದೆ. ಎಲ್ಲಿದ್ದಾನೆ ಈತ ಅನ್ನೋದನ್ನ ಹುಡುಕಾಡ್ತಿದ್ದಾರೆ. ಅನಂತ್ನಾಗ್ನ ಗುರ್ರೆ ಗ್ರಾಮದ ಆದಿಲ್ ಅಹಮದ್ ತೋರಕ್ ಕೂಡ ಈ ದಾಳಿಯಲ್ಲಿ ಉಗ್ರರ ಜೊತೆ ಕೈ ಜೋಡಿಸಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದಾನೆ. 2018ರಲ್ಲಿ ವಿದ್ಯಾರ್ಥಿ ವೀಸಾದಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ದ ಈ ಆದಿಲ್, ಈ ಎಲ್ಲ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಲಾಗಿದೆ. 2018ರಲ್ಲಿ ಅಂದ್ರೆ ಇಲ್ಲಿಂದ ಒಂದು 7 ವರ್ಷಗಳ ಹಿಂದೆನೆ ಸ್ಟೂಡೆಂಟ್ ವೀಸಾ ಪಡ್ಕೊಂಡು ಈತ ಪಾಕಿಸ್ತಾನಕ್ಕೆ ಹೋಗಿರ್ತಾನೆ. ಬಟ್ ಅಲ್ಲಿ ಟೆರರಿಸ್ಟ್ ಟ್ರೈನಿಂಗ್ ಪಡ್ಕೊಂಡಿದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನಕ್ಕೆ ಹೋಗಿ ಬಂದು ಇಂಥ ಕೃತ್ಯ ಎಸಗಿದ್ದಾನೆ. ಪಾಕ್ ಉಗ್ರರ ಸಂಪರ್ಕ ಮಾಡಿ ತರಬೇತಿ ಪಡೆದಿದ್ದ, ಹೋಗಿದ್ದು ಸ್ಟೂಡೆಂಟ್ ವೀಸಾ ತಗೊಂಡು. ಆದ್ರೆ ಅಲ್ಲಿ ಆತನಿಗೆ ತರಬೇತಿ ಆಗಿದ್ದು ಒಬ್ಬ ಉಗ್ರ ಆಗೋದಕ್ಕೆ, ಭಯೋತ್ಪಾದಕ ಆಗೋದಕ್ಕೆ. ಅದಕ್ಕೆ ಏನೇನೆಲ್ಲ ಟ್ರೈನಿಂಗ್ ಬೇಕು, ಯಾಕಂದ್ರೆ ಈ ಉಗ್ರ ಕೃತ್ಯ ನಡೆಸಿದಾರಲ್ಲ, ಇದಕ್ಕೆ ಹಮಾಜ್ ಉಗ್ರರಿಂದ ಇವರು ತರಬೇತಿ ಪಡ್ಕೊಂಡಿದ್ದಾರೆ, ಹಮಾಜ್ ಸ್ಟೈಲ್ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಸೊ ಈ ದಾಳಿಗೆ ಯಾವ ರೀತಿಯಾದಂಥ ಟ್ರೈನಿಂಗ್ ಬೇಕು, ಯಾವ ರೀತಿಯಾದಂಥ ಪ್ರಿಪರೇಷನ್ ಬೇಕು, ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಈ ಆದಿಲ್ಲು ಕೂಡ ಅಷ್ಟೇ, ಪಾಕ್ ಉಗ್ರರ ಸಂಪರ್ಕ ಪಡ್ಕೊಂಡಿದ್ದಾನೆ. ಆಮೇಲೆ ಉಗ್ರ ಕೃತ್ಯ ನಡೆಸೋದಕ್ಕೆ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದ. 6 ವರ್ಷಗಳ ನಂತರ LOC ಮೂಲಕ ಭಾರತಕ್ಕೆ ಅಕ್ರಮವಾಗಿ ಎಂಟ್ರಿ ಕೊಡ್ತಾನೆ. ಲೈನ್ ಆಫ್ ಕಂಟ್ರೋಲ್ ದಾಟಿ ಕದ್ದು ಮುಚ್ಚಿ ಅಕ್ರಮವಾಗಿ ಈತ ಭಾರತಕ್ಕೆ ಎಂಟ್ರಿ ಕೊಡೋದು. ಹೋಗ್ಬೇಕಾದ್ರೆ ಸ್ಟೂಡೆಂಟ್ ವೀಸಾ ಪಡ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಾನೆ ನೋಡಿ ಈತ. ಸ್ಟೂಡೆಂಟ್ ವೀಸಾ ಪಡ್ಕೊಂಡು ಪಾಕಿಸ್ತಾನಕ್ಕೆ ಹೋದ್ಮೇಲೆ ಅದು ಮುಗಿತಿದ್ದ ಹಾಗೆ ಮತ್ತೆ ಭಾರತಕ್ಕೆ ಬರಬೇಕು. ಆದ್ರೆ ಹಾಗೆ ಮಾಡಿಲ್ಲ. ಸ್ಟೂಡೆಂಟ್ ವೀಸಾದಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾನೆ, ಅಲ್ಲಿ ಇವನಿಗೆ ಟೆರರಿಸ್ಟ್ ಕ್ಯಾಂಪ್ನಲ್ಲಿ ಟ್ರೈನಿಂಗ್ ಆಗುತ್ತೆ. ಅದಾದ್ಮೇಲೆ LOC ಮೂಲಕ ಅಕ್ರಮವಾಗಿ ನುಸುಳ್ಕೊಂಡು
ಭಾರತಕ್ಕೆ ಎಂಟ್ರಿ ಕೊಡೋದು 6 ವರ್ಷಗಳ ನಂತರ. ಅಂದ್ರೆ 2018ರಲ್ಲಿ ಈತ ಹೋಗಿದ್ದ, 2024ರಷ್ಟೊತ್ತಿಗೆ ಒಂದು 6 ವರ್ಷಗಳ ನಂತರ ಅಕ್ರಮವಾಗಿ LOCಯ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಇನ್ನು ಯಾರೂ ಹೋಗಲಾಗದಂತಹ ದುರ್ಗಮ ಪ್ರದೇಶದಲ್ಲಿ ಈ ಆದಿಲ್ ವಾಸ ಮಾಡ್ತಾ ಇದ್ದ. ಜನರ ಸಂಪರ್ಕ ಇಟ್ಕೊಳ್ತಾ ಇರಲಿಲ್ಲ, ಅಥವಾ ಈತನ ಕೃತ್ಯಗಳೇನು ಅನ್ನೋದು ಜನರಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಈತ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲದಂತಹ ದುರ್ಗಮ ಪ್ರದೇಶದಲ್ಲಿ ಆದಿಲ್ ವಾಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಿದ್ದಾರೆ, ಮೊದಲು ಗೊತ್ತಿರಲಿಲ್ವಾ ಅಲ್ಲಿ ಉಗ್ರರ ಮನೆ ಇತ್ತು ಅಂತ? ಇದುವರೆಗೂ ಯಾಕೆ ಯಾವುದೇ ಕ್ರಮ ಕೈಗೊಂಡಿರ್ಲಿಲ್ಲ? ಈ ದಾಳಿ ಆದ್ಮೇಲೆ ಉಗ್ರರ ಮನೆಗಳನ್ನು ಹುಡುಕಿ ಅಟ್ಯಾಕ್ ಮಾಡ್ತಿದಾರಂತೆ ಅಂತೆಲ್ಲ. ಸೊ ಆತ ವಾಸಿಸ್ತಾ ಇದ್ದಿದ್ದಂಥ ಜಾಗ ಅದು ದುರ್ಗಮ ಪ್ರದೇಶ. ಪಾಕ್ನ 3 ಉಗ್ರರ ಜೊತೆ ಸೇರಿ ಪಹಲ್ಗಾಮ್ನಲ್ಲಿ ಈತ ನರಮೇಧ ನಡೆಸಿದ್ದಾನೆ, ಈಗಾಗಲೇ ಅದು ಕನ್ಫರ್ಮ್ ಆಗಿದೆ. ಸೊ ಇದಿಷ್ಟು ಈ ಆದಿಲ್ ಅನ್ನುವಂಥ ಉಗ್ರನ ಏನಿದೆ ಹಿಸ್ಟ್ರಿ, ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನೇನಿದ್ರು ಇವನನ್ನ ಹುಡುಕಿ ಹೆಡೆಮುರಿ ಕಟ್ಟೋದೊಂದು ಮಾತ್ರ ಬಾಕಿ ಇದೆ. 4 ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರಿ ಮೂಲದ ಉಗ್ರನ ಮಾಹಿತಿಗಳು ಇದಿಷ್ಟು. ಇನ್ನು ಉಳಿದ ಹಾಗೆ ಮೊಬೈಲ್ ಬಳಸಿದ್ದು ಉಗ್ರರು ಯಾವ ರೀತಿ ಒಬ್ಬರಿಗೊಬ್ಬರು ಸಂಪರ್ಕ ಸಾಧಿಸಿದ್ರು ಅಂತ 2 ಮೊಬೈಲ್ಗಳನ್ನ ಉಗ್ರರು ಕದ್ದಿರ್ತಾರೆ. ಕದ್ದಿರುವಂತ ಮೊಬೈಲ್ಗಳನ್ನ ಈ ಕೃತ್ಯಕ್ಕೆ ಅಂತ ಹೇಳಿ ಬಳಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳೀಯರಿಂದ 1 ಮೊಬೈಲ್ ಅನ್ನ ಕದ್ದಿದ್ದಾರೆ, ಆ ನಂತರ ಪ್ರವಾಸಿಗನಿಂದ 1 ಮೊಬೈಲ್ ಅನ್ನ ಕದ್ದಿದ್ದಾರೆ. ಈ ಕದ್ದಿರುವಂತ ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಬಹುಶಃ ಇವರು 2 ಕಡೆಯಿಂದ ಅಟ್ಯಾಕ್ ಮಾಡಿದ್ರಲ್ಲ, ಕೋಆರ್ಡಿನೇಷನ್ ಬೇಕಿತ್ತು ಅನ್ಸುತ್ತೆ. ಮಾತಾಡ್ಕೊಳ್ಳೋದಕ್ಕೆ, ಅಟ್ಯಾಕ್ ಮಾಡೋದಕ್ಕೆ ಕದ್ದಿರೋ ಮೊಬೈಲ್ಗಳನ್ನ ಬಳಸ್ಕೊಂಡಿದ್ದಾರೆ ಇವರು. 2 ಕದ್ದಿರೋ ಮೊಬೈಲ್ಗಳು, ಒಂದು ಅಲ್ಲಿನ ಸ್ಥಳೀಯಂದು, ಮತ್ತೊಂದು ಅಲ್ಲಿಗೆ ಬಂದಿದ್ದಂಥ ಪ್ರವಾಸಿಗರದ್ದು. ಈ 2 ಮೊಬೈಲ್ಗಳನ್ನು ಬಳಸ್ಕೊಂಡು ಪರಸ್ಪರ ಸಂಪರ್ಕ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರವಾಸಿಗರ ಮೇಲೆ ದಾಳಿ ನಡೆಸೋದಕ್ಕೆ ಬಳಸಿದಂತಹ ವೆಪನ್ಸ್ AK-47 ರೈಫಲ್ಗಳನ್ನ ಬಳಸಿದ್ದಾರೆ. ಉಗ್ರರ ಕೈಯಲ್ಲಿ ಮುಂಬೈಗೆ ನುಗ್ಗದಾಗಲೂ ಕೂಡ ಇದ್ದಿದ್ದು ಇದೇ AK-47. ಈಗ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದಾಗಲೂ ಉಗ್ರರ ಕೈಯಲ್ಲಿ ಇದ್ದಿದ್ದು ಒಂದು AK-47 ರೈಫಲ್, ಇನ್ನೊಂದು M4 ಅಸಾಲ್ಟ್ ರೈಫಲ್ ಅಂತ. ಸೊ ಇಲ್ಲಿ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು M4 ಅಸಾಲ್ಟ್ ರೈಫಲ್ಲು, ಅದು AK-47 ರೈಫಲ್. ಇದೆರಡನ್ನು ಬಳಸಿಕೊಂಡು ಪ್ರವಾಸಿಗರ ಮೇಲೆ ಮನಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿ 26 ಪ್ರವಾಸಿಗರ ಪ್ರಾಣವನ್ನ ಈ ಉಗ್ರರು ತೆಗೆದಿದ್ದಾರೆ. ಸೊ ಈ ಒಟ್ಟಾರೆ ದಾಳಿಯನ್ನ ಉಗ್ರರು ಯಾವ ರೀತಿ ಪ್ಲಾನ್ ಮಾಡಿದ್ರು, ಈ ಬೈಸರನ್ ಪ್ರದೇಶಕ್ಕೆ ಬಂದು ತಲುಪೋದಕ್ಕೆ ಮುಂಚೆ ಯಾವ ಸ್ಥಳದಲ್ಲಿ ಅಡಗಿ ಕುಳಿತಿದ್ರು, ಅಲ್ಲಿಂದ ಹೇಗೆ ಆ ಸ್ಥಳಕ್ಕೆ ಬಂದ್ರು, ಯಾವ ರೀತಿ ದಾಳಿ ಮಾಡಿದ್ರು, ಅಷ್ಟು ಡೀಟೇಲ್ಗಳು ಈಗ ಲಭ್ಯ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.